ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ ಇದೆ. ಸೊ ಅವತ್ತಿನ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಅದರ ಬೆಳಗ್ಗೆ ನಾನು ಊರಿಗೆ ಕೂಡ ಬಂದೆ. ಅದನ್ನೆಲ್ಲ ಒಂದು ವ್ಲಾಗ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ಅಂತ ಹೇಳಿ. ಸೊ ಈ ಡ್ರೆಸ್ ಕೂಡ ನಾನು ನಿಮಗೆ ತೋರಿಸಿದ್ದೆ ಆ್ಯಂಡ್ ಫಸ್ಟ್ ಟೈಮ್ ಹಾಕಿದ್ದದನ್ನ. ಆ್ಯಂಡ್ ನಮ್ಮೂರಿಗೆ ಗೃಹ ಪ್ರವೇಶದಲ್ಲಿ ಮನೆ ದೇವ್ರುಗಳನ್ನ ಕರೆಸ್ತೀವಿ. ಸೊ ಆರತಿ ಎಲ್ಲ ಮಾಡಿದ್ದೆ ಆ್ಯಂಡ್ ಸಂಜೆ ಹೋಗಿ ಗೃಹ ಪ್ರವೇಶಕ್ಕೆಲ್ಲ ಬಂದ್ವಿ. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಕೂಡ ಫಂಕ್ಷನ್ ಇದೆ. ನಾನು ಈ ಡ್ರೆಸ್ ಜೊತೆಗೆ ಇಯರಿಂಗ್ಸ್ನ ವೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾಪುನ ಮೊದಲೇ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಅವನದು ಕೂಡ ಯಾವ ರೀತಿ ಡ್ರೆಸ್ ಹಾಕಿದ್ದಾನೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಇದು ಗ್ರೀನ್ ಇತ್ತಲ್ಲ ಡ್ರೆಸ್, ಅದಕ್ಕೆ ನಾನು ಗ್ರೀನ್ ಜುಮ್ಕಿ ಇರಲಿ ವೇಲ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ಆ ಜುಮ್ಕಿ ಬಂದುಬಿಟ್ಟು ನನ್ನ ಹತ್ರ ಒಂದು ಗ್ರೀನ್ ಬೀಡ್ಸ್ ಹಾರ ಇದೆ. ಆ ಹಾರದ ಜೊತೆಯಲ್ಲಿ ಸೆಟ್ಟಲ್ಲಿ ಬಂದಿದ್ದದ್ದು. ಸೊ ನಾನು ರೆಡಿ ಆದೆ. ಆ್ಯಂಡ್ ನಾನು ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗಬೇಕಿತ್ತು, ಬಟ್ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇದು ಪಾಪನ ರೆಡಿ ಅಂದರೆ ನಾನು ರೆಡಿ ಆಗೋಕ್ಕಿಂತ ಮುಂಚಿನ ಕ್ಲಿಪ್ಪಿಂಗ್ ಇದು. ಸೊ ಫಸ್ಟ್ ಅವನ್ನ ಸ್ನಾನ ಮಾಡಿಸಿ ಈ ರೀತಿ ರೆಡಿ ಮಾಡಿ ಅವನ್ನೆಲ್ಲ ಕಳಿಸಿದ್ದೆ ನನ್ನ ಹಸ್ಬೆಂಡ್ ಜೊತೆಗೆ. ಆ್ಯಂಡ್ ಆಮೇಲೆ ನಾನು ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಅವನ್ನ ರೆಡಿ ಮಾಡಿ ಕಳಿಸ್ದೆ. ಬಿಕಾಸ್ ಮಕ್ಳ ಕೆಲಸ ಫಸ್ಟ್ ಮುಗಿದ್ಬಿಟ್ರೆ ನಾನು ಆಮೇಲೆ ಪೀಸ್ಫುಲ್ಲಿ ರೆಡಿ ಆಗ್ಬೋದು. ಇಲ್ಲಾಂದರೆ ಅವನು ಫಸ್ಟ್ ನಾನು ರೆಡಿಯಾಗಿ ಆಮೇಲೆ ಅವನ್ನ ಮಾಡೋಕ್ಕೆ ಹೋದರೆ ಒಂಥರ ಹಿಂಸೆ ಆಗುತ್ತೆ. ಆ್ಯಂಡ್ ಅವನಿಗೂ ಕೂಡ ಹಿಂಸೆ ಆಗುತ್ತೆ ಅಂತ ಹೇಳಿ ರೆಡಿ ಮಾಡಿ ಕಳಿಸ್ದೆ. ಆ್ಯಂಡ್ ಈ ಡ್ರೆಸ್ ಹಾಕಿದ್ದೆ ಅವನಿಗೆ. ಈ ಡ್ರೆಸ್ನ ನನ್ನ ಅಕ್ಕ ಅವ್ನ ಬರ್ಡೇಲಿ ತಂದಿದ್ರು. ಸೊ ಗಿಫ್ಟಾಗಿ ಅದು ಹಾಕೇ ಇರಲಿಲ್ಲ, ಅವ್ನ ಸೈಜ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ. ಸೊ ಇವತ್ತು ಹಾಕಿದ್ದೆ. ಗೃಹ ಪ್ರವೇಶಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಊರಿಗೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರ ಮನೆ ಹತ್ರ ಬಂದಿದ್ದೆ. ಆ್ಯಂಡ್ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ವೀಡಿಯೋಸ್ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗೆ ರೀಲ್ಸ್ಗೆ ಶೇರ್ ಮಾಡೋಕ್ಕೆ ಅಂತ ಹೇಳಿ. ಆ್ಯಂಡ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ತುಂಬ ಫೋಟೋಸ್ ಕೂಡ ತೊಗೊಂಡ್ವಿ. ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಪಾಪುಗೆ ಮನೆ ಹತ್ರ ಕರ್ಕೊಂಡು ಬಂದು ಸ್ವಲ್ಪ ಹಣ್ಣು ಕೊಡೋಣ ಅಂತ ಹೇಳ್ಕೊಟ್ಟೆ. ಬಿಕಾಸ್ ಅವ್ನು ಬೆಳಗ್ಗೆಯಿಂದ ಸರಿ ಊಟನೇ ಮಾಡಿಲ್ಲ. ಅವ್ನು ಹಾಗೆ ಏನಾದರೂ ಹಬ್ಬ ಇದ್ದರೆ ಅಥವಾ ಊರಲ್ಲಿ ಈ ರೀತಿ ಏನಾದರೂ ಫಂಕ್ಷನ್ ನಡೀತಾ ಇದ್ದರೆ ಅವನು ತಿನ್ನೋದು ಊಟ ಎಲ್ಲ ಮರ್ತುಬಿಡ್ತಾನೆ. ಅಂದರೆ ಊಟ ಕೊಡೋಕೋದ್ರೂ ತಿನ್ನಲ್ಲ. ಆ್ಯಂಡ್ ಅವ್ನು ಕೇಳೋದು ಇಲ್ಲ, ಆ ರೀತಿ ಆಗಿಬಿಡ್ತಾನೆ. ಆ್ಯಂಡ್ ಸಂಜೆ ನಾನು ಕೆನೆ ಎಲ್ಲ ಎತ್ತಿಟ್ಟಿದ್ದೆ ಫ್ರೀಝರ್ನಲ್ಲಿ. ಹಾಲು ಕಾಯಿಸಿದ್ಮೇಲೆ ಕೆನೆ ತೆಗೆದು ಫ್ರೀಝರ್ನಲ್ಲಿ ಇಟ್ಬಿಡ್ತೀನಿ. ಸೊ ಅದನ್ನ ಸ್ವಲ್ಪ ಹೊತ್ತು ಈಚೆ ಇಟ್ಟಿದ್ದೆ. ಸೊ ಇವಾಗ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿ ಇದೆ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಕಾಫಿ ಗ್ಲಾಸಷ್ಟು ನೀರು ಹಾಕಿ ಒಂದು ಸಲ ಗ್ರೈಂಡ್ ಮಾಡಬೇಕಂದ್ರೆ ಒಂದು ಸಲ ಮಾತ್ರ ಆನ್ ಆಫ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂತ ಅಂದರೆ ಅದು ಬೆಣ್ಣೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ. ಸೊ ಸೇಮ್ ಬೆಣ್ಣೆ ಥರನೇ ಇರುತ್ತೆ, ಬಟ್ ನಾವು ಎಪ್ಪಾಕಿ ಮಾಡಿರಲ್ಲ ಅಷ್ಟೇ. ತುಪ್ಪ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನಾನು ಈಗ ಬೆಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ವೀಳ್ಯದೆಲೆ, ತುಪ್ಪದ ಪುಡಿ, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ತುಪ್ಪ ನಾವು ನಾರ್ಮಲ್ ಬೆಣ್ಣೆ ತಂದು ಹೇಗೆ ಮಾಡ್ತೀವೋ ಅದೇ ರೀತಿ ಇತ್ತು. ಸೊ ಕೆನೆನ ಇನ್ಸ್ಟೆಡ್ ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಎಸ್ದುಬಿಡ್ತಿದ್ದೆ. ಇವಾಗ ನೀಟಾಗಿ ಹಾಲು ಕಾಯಿಸಿಟ್ಟಿಟ್ಟು ಇದು ಬರೀ ಒಂದು 15 ಡೇಸ್ ಅಷ್ಟೇ ನಾನು ಎತ್ತಿಟ್ಟಿದ್ದ ಕೆನೆ. ಇವಾಗ ಅಷ್ಟು ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಬೋದಲ್ಲ ಅಂತ ಹೇಳಿ ಮಾಡಿಕೊಂಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಯಾವ ರೀತಿ ಅಂತ ನಾನು ಹೇಳಿದ್ದೀನಿ, ಆ ರೀತಿ ಮಾಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಊರಲ್ಲಿ ಹಬ್ಬ ಇದೆ ಅಂತ ಹೇಳಿ. ಶೆಕೆ ಇದೆಲ್ಲ, ಅದಕ್ಕೆ ಇದೊಂದು ಕಾಟನ್ ಕುರ್ತಿ ವೇರ್ ಮಾಡೋಣ, ಸಿಂಪಲಾಗಿರುತ್ತೆ ಅಂತ ಹೇಳಿ ಇದನ್ನು ವೇರ್ ಮಾಡ್ತಾಯಿದ್ದೀನಿ. ನಾನು, ಪಾಪು ಮತ್ತು ನನ್ನ ಹಸ್ಬೆಂಡ್ 3 ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವ್ರು ನನ್ನ ಬಿಟ್ಟು ಬರೋಕ್ಕೆ ಬರ್ತಾ ಇದ್ದಾರೆ. ಪಾಪುಗೆ ಇದೊಂದು ಟಿ ಶರ್ಟ್ ಹಾಕಿದ್ದೆ ಅಷ್ಟೇ. ಸೊ ಗ್ಲಾಸ್ ಅವ್ರ ಪಪ್ಪನ ಹತ್ರ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಕೂತಿದ್ದಾನೆ. ಆ್ಯಂಡ್ ತೆಗಿ ಅಂತ ಹೇಳಿದ್ರು ಕೂಡ ತೆಗಿತಾ ಇರಲಿಲ್ಲ. ತೆಗಿಯೋದು ಹಾಕ್ಕೊಳ್ಳೋದು ಇದೇ ರೀತಿ ಮಾಡ್ತಾ ಇದ್ದ. ಅವನ್ನ ಕಾರ್ನಲ್ಲಿ ಈ ರೀತಿ ಒಂದು ಸುಮ್ಮನೆ ಕೂರಿಸೋದು ಅಂದರೆ ತುಂಬ ಕಷ್ಟ. ಇಲ್ಲ ಫೀಡ್ಗೆ ಕೇಳಿ ಅಳ್ತಾ ಇರ್ತಾನೆ, ಅಥವಾ ಸುಮ್ಮನೆ ಒಂಥರ ಇರಿಟೇಟ್ ಆದಂಗೆ ಮಾಡ್ತಾ ಇರ್ತಾನೆ. ಸೊ ಇವತ್ತೇನು ಅಷ್ಟು ಹಿಂಸೆ ಆಗಲಿಲ್ಲ, ಬಿಕಾಸ್ ಸ್ವಲ್ಪ ಹೊತ್ತು ಮಲ್ಕೊಂಡ. ಆ್ಯಂಡ್ ಸ್ವಲ್ಪ ಹೊತ್ತು ಈ ರೀತಿ ಅದು ಇದು ಕೊಟ್ಟು ಸುಮ್ಮನೆ ಮಾಡಿದೆ. ನಮ್ಗೆ ಆಲ್ಮೋಸ್ಟ್ 1 hour 120 minutes ಬೇಕಾಗುತ್ತೆ ಊರಿಗೆ ಹೋಗೋದಕ್ಕೆ. ಸೊ ಊರಿಗೆ ಬಂದಿದ್ದಾಯಿತು. ಆ್ಯಂಡ್ ಮನೆ ಹತ್ರನೇ ತೋಟ ಇರೋದು. ಸೊ ಪಾಪು ಅಲ್ಲಿ ನೀರು ಹೋಗ್ತಿದ್ದು ನೋಡ್ಬಿಟ್ಟು ಬಂದ. ಆದರೆ
ನೆಂದೋಗ್ತಾನೆ ಅಂತ ಹೇಳ್ಬಿಟ್ಟು ಆ ಕಡೆ ಬಿಡಲಿಲ್ಲ. ಸೊ ಸ್ಪ್ರಿಂಕ್ಲರ್ ಜೆಟ್ನಲ್ಲಿ ಹಾಕಿದ್ದಾರೆ. ಸೊ ಶುಂಠಿ ಹಾಕಿದ್ರಲ್ಲ, ಅದಕ್ಕೆ ಈ ಥರನೇ ನೀರು ಬಿಡೋದಲ್ವ, ಸೊ ಹಾಕಿದ್ರು. ಅವನೇನಂದರೆ ಮಳೆ ಬರ್ತಿರೋ ಥರ ಫೀಲ್ ಆಗ್ತಿತ್ತಲ್ಲ, ಸೊ ಹೋಗೆಲ್ಲ ಆಟ ಆಡ್ತಾಯಿದ್ದ. ಸೊ ಬಿಸಿಲಿತ್ತಲ್ಲ, ಆಟ ಆಡ್ಕೊಳ್ಳಿ ಬಿಡಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಸೊ ಅಮ್ಮ ಅಡುಗೆ ಮಾಡಿದರು. ಊಟ ಮಾಡಿಕೊಂಡು ಓಡಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ತೋಟದಲ್ಲಿ ಪಪ್ಪಾಯ ಹಣ್ಣೆಲ್ಲ ಇತ್ತು, ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದೆ. ನಂಗೆ ನಾರ್ಮಲಾಗಿ ಈ ರೀತಿ ತೋಟದಲ್ಲಿ ಬರೋ ಫ್ರೂಟ್ಸ್ ಅಂದರೆ, ನಂಗೆ ನಾರ್ಮಲಾಗಿ ಫ್ರೂಟ್ಸ್ ಅಂದ್ರೇ ಇಷ್ಟ, ಬಟ್ ಈ ರೀತಿ ತೋಟದಲ್ಲಿ ಸಿಗೋದಂದರೆ ಇನ್ನೂ ಜಾಸ್ತಿ ಇಷ್ಟನೇ. ಸೊ ತಂದು ಪಾಪು ಕಟ್ ಮಾಡಿ ಆ್ಯಂಡ್ ಎಲ್ರಿಗೂ ಕೊಟ್ಟೆ. ಆ್ಯಂಡ್ ಚೆನ್ನಾಗಿರುತ್ತೆ ಇದು. ಸೊ ಪಾಪು ಚಿಕ್ಕವನಿದ್ದಾಗ ಕೂಡ ಇದೇ ಮರ ತಿನ್ನಿಸ್ತಾ ಇದ್ದಿದ್ದು ನಾನು ಒಂದು 6 ಮಂತ್ಸಲ್ಲಿ. ಹಾಗೆ ಅಪ್ಪ ಎಳ್ನೀರು ಕೂಡ ತೊಗೊಂಡು ಬಂದರು, ಬಿಕಾಸ್ ಎಳ್ನೀರು ಕೂಡ ಅಷ್ಟೇ ಪಾಪುಗಂತೂ ತುಂಬ ಇಷ್ಟ. ಈ ಊರಲ್ಲಿ ಅಂದರೆ ಅಲ್ಲಿ ನಮ್ಮದು ಊರಲ್ಲೇ ಅಲ್ವಾ ಮನೆ ಇರೋದು, ಸೊ ತೋಟದ ಹತ್ರ ಇರೋದು ಮರಗಳೆಲ್ಲ. ಸೊ ಅವನಿಗೆ ಏನಂದರೆ ನಾವು ತಂದುಕೊಟ್ಟಾಗ ಕೇಳ್ತಿದ್ದೆ, ಬಟ್ ಇಲ್ಲಿ ಮನೆ ಮುಂದೆನೇ ಕಾಣುತ್ತಲ್ಲ, ಸೊ ಯಾವಾಗಲೂ ಕೇಳ್ತಾ ಇರ್ತಾನೆ ಕೊಡಿ ಅಂತ ಹೇಳಿ. ಸೊ ಹಬ್ಬದ ದಿನದ ವ್ಲಾಗ್ ಇದು, ಅಂದರೆ ಅವತ್ತಿನ ಬೆಳಗ್ಗೆದು. ಏನು ಮಾಡಿದ್ದಾನೆ ಅಂದರೆ, ನಾವು ತೋಟದಿಂದ ವಾಟರ್ ಸಪ್ಲೈಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮನೆ ಹತ್ರ ನೀರು ಬರೋಕ್ಕೆ ಅಂತ ಹೇಳಿ. ಅವನು ಏನು ಮಾಡಿದ್ದಾನೆ ಅಂದರೆ, ಸೋಪ್ ಇಟ್ಟಿದ್ರು ಅಮ್ಮ ಬಟ್ಟೆ ತೊಳೆಯೋಕ್ಕೆ ಅಂತ ಹೇಳಿ, ಎತ್ಬಿಟ್ಟು ನೀರೊಳಗಡೆ ಹಾಕ್ಬಿಟ್ಟಿದ್ದಾನೆ. ಸೊ ಟ್ರೈ ಮಾಡಿದೆ ತೆಗಿಯೋಣ ಅಂತ ಹೇಳಿ, ನನ್ನ ಕೈಲಾಗಲಿಲ್ಲ. ಪಾಪು ಕೈ ಚಿಕ್ತಿತ್ತಲ್ಲ, ಅವನ್ನೇ ಎತ್ಕೊ ಅಂತ ಹೇಳಿಬಿಟ್ಟು ಎತ್ಕೊಟ್ಟ. ಆ್ಯಂಡ್ ಸಂಜೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ದೇವ್ರ ಉತ್ಸವ ನಡೀತಾ ಇದೆ. ಒಂದು 10 ಮಿನಿಟ್ಸ್ ಇದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ, ಬಿಕಾಸ್ ಪಾಪುಗೂ ಅಂದರೆ ತುಂಬ ನಾಯ್ಸ್ ಇರೋದ್ರಿಂದ ಡಿಸ್ಟರ್ಬ್ ಆಗ್ತಾನೆ ಅಂತ ಹೇಳಿ ನಾನು ಈ ಥರ ಜಾಗಕ್ಕೆಲ್ಲ ಜಾಸ್ತಿ ಎತ್ಕೊಂಬರೋಕೆ ಹೋಗೋದಿಲ್ಲ. ಒಂದು 10 ಮಿನಿಟ್ಸ್ ಇರಿಸ್ಕೊಂಡು ಮತ್ತೆ ಮನೆ ಹತ್ರ ಕರ್ಕೊಂಡು ಹೋದೆ. ಸೊ ಹಬ್ಬಕ್ಕೆ ಅಂತ ಹೇಳಿ ಅಮ್ಮ ಒಬ್ಬಟ್ಟೆಲ್ಲ ಮಾಡಿದರು. ಮನೆ ಹತ್ರ ಕರ್ಕೊಂಡು ಹೋಗಿ ನಾನು ಕೂಡ ಊಟ ಮಾಡಿಕೊಂಡೆ. ನಾಳೆ ಕೂಡ ಹಬ್ಬ ಇದೆ ಆ್ಯಂಡ್ ನಾಡಿದ್ದು ಕೂಡ ಹಬ್ಬ ಇದೆ. ಸೊ ಹಬ್ಬಕ್ಕೆ ಅಂತಲೇ ಹೇಳಿ ನಾವು ಊರಿಗೆ ಬಂದಿದ್ದು. ಸೊ ದೇವಸ್ಥಾನನ ಈ ರೀತಿ ಹಬ್ಬದಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿಸ್ತಾರೆ ನಮ್ಮೂರ ದೇವಸ್ಥಾನನ. ಹಾಗೆ ದೇವ್ರನ್ನೆಲ್ಲ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆ ಹತ್ರ. ಆ್ಯಂಡ್ ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಪಾಪು ಮತ್ತು ನೀರೆಲ್ಲ ನೋಡ್ಬಿಟ್ಟು ಮತ್ತೆ ಓಡಿ ಬಂದು ಆಟ ಆಡಿಸ್ತಾ ಇದ್ದೀನಿ. ಈ ನಡುವೆ ಏನಂದರೆ ವ್ಲಾಗ್ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಏನಂದರೆ ನಾನು ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಎಡಿಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡಿ ಆ್ಯಂಡ್ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡಬೇಕು. ಬಿಕಾಸ್ ವಾಯ್ಸ್ ಓವರ್ ಕೊಡೋಕೆ ಏನಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಇರುತ್ತೆ ಆ್ಯಂಡ್ ನಾನು ಯಾರೂ ಇಲ್ಲ ವಾಯ್ಸ್ ಓವರ್ ಕೊಡಬೇಕು. ಇಲ್ಲಾಂದರೆ ತುಂಬ ಡಿಸ್ಟರ್ಬೆನ್ಸಸ್ ಕೇಳಿಸ್ತಾ ಇರುತ್ತೆ, ಚೆನ್ನಾಗಿ ಬರೋಲ್ಲ ಕ್ಲಾರಿಟಿ. ಆ್ಯಂಡ್ ಅಪ್ಲೋಡ್ ಮಾಡೋಕೆ ಕೂಡ ಅಷ್ಟೇ, ಇಲ್ಲಿ ಜಸ್ಟ್ ಒಂದು 2 ಪಾಯಿಂಟ್ಸ್ ನೆಟ್ವರ್ಕ್ ಇರುತ್ತೆ. ಆಲ್ಮೋಸ್ಟ್ ನಾನು 10 ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ಪೂರ್ತಿ ಡೇ ಪೂರ್ತಿ ಅಪ್ಲೋಡ್ ಆಗ್ತಾನೆ ಇರುತ್ತೆ, ಆ ರೀತಿ ಆಗುತ್ತೆ. ಸೊ ವೀಡಿಯೋಸ್ನ ಎಡಿಟ್ ಮಾಡಿ ಇಟ್ಕೊಂಡು ಟೌನ್ಗೆಲ್ಲಾದರೂ ಹೋದಾಗ ಅಪ್ಲೋಡ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಸೊ ಇಷ್ಟೆಲ್ಲ ತರಕಾರಿ ಸಿಕ್ತು ನಮ್ಮ ತೋಟದಲ್ಲಿ. ಅಂದರೆ ಅಮ್ಮನೂ ಕೂಡ ನನ್ನ ಹಾಗೆಯೇ, ನಾನೇನಾದರೂ ಈ ಗಿಡಗಳು ಹಾಕೋಕ್ಕೆ ಇಷ್ಟಪಡ್ತೀನಲ್ಲ, ಅಮ್ಮ ಕೂಡ ಅದೇ ರೀತಿ ಮಾಡ್ತಾರೆ. ಸೊ ಸ್ವಲ್ಪ ನುಗ್ಗೆ ಸೊಪ್ಪು ಸಿಕ್ತು ಆ್ಯಂಡ್ ಟೊಮೊಟೊಸ್ ಇದ್ದಾವೆ, ಬ್ರಿಂಜಾಲ್ ಸಿಕ್ತು. ಆ್ಯಂಡ್ ಇದು ಬ್ರಿಂಜಾಲ್ ನಾನು ನಾರ್ಮಲ್ ವೈಟ್ ಕಲರ್ ನೋಡಿದ್ದೆ, ಇದೊಂಥರ ಚೆನ್ನಾಗಿದೆ, ಅದನ್ನು ಕೂಡ ಕಿತ್ಕೊಂಡು ಬಂದ್ವಿ. ಆ್ಯಂಡ್ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ರಲ್ಲ, ನಾನು ಒಬ್ಬಟ್ಟು ನಾರ್ಮಲಾಗಿ ತಿಂತಾನೆ ಇರಲಿಲ್ಲ. ಆ್ಯಂಡ್ ನಾನು ಸೀಮಂತದಲ್ಲಿ ಕೂಡ ಒಬ್ಬಟ್ಟು ಮಾಡಿದ್ರಲ್ಲ, ನಾನು ಅವತ್ತು ಕೂಡ ತಿಂದಿಲ್ಲ ಒಬ್ಬಟ್ಟನ್ನ, ಬಟ್ ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತು ಆ್ಯಂಡ್ ತಿಂದೆ. ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಟೊಮೊಟೊ ಗೊಜ್ಜಿಗೆ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕ್ತೀನಿ. ಆಮೇಲೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಷ್ಟೇ. ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಇಲ್ದಲೆ ಚೆನ್ನಾಗಿರುತ್ತೆ. ನನಗೊಂಥರ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ನನಗೆ ಚಪಾತಿಗೆ ಆಗಲಿ ಅಥವಾ ರೈಸ್ಗೆ ಆಗಲಿ ನನಗೆ ಟೊಮೊಟೊ ಗೊಜ್ಜಿದ್ರೆ ಇಷ್ಟ ಆಗುತ್ತೆ. ಯಾಕೆ ಮಾಡ್ತಾಯಿದ್ದೀನಿ ಇವಾಗ ಅಂದರೆ, ಆ್ಯಂಡ್ ಇವತ್ತು ನಾನ್ ವೆಜ್ ಮಾಡ್ತೀವಲ್ಲ, ಸೊ ಮತ್ತು ಜಾಸ್ತಿ ಎಂತಕ್ಕೆ ಸಾಂಬಾರೆಲ್ಲ ಮಾಡೋದು ಆ್ಯಂಡ್ ಅಂತ ಹೇಳಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೊರಗಡೆನೇ ನಾವು ಅಡುಗೆ ಮಾಡೋದು ಹಬ್ಬದಲ್ಲೆಲ್ಲ, ಬಿಕಾಸ್ ಏನಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀವಲ್ಲ, ಇವಾಗ ನಮಗೆ ಅಂತ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಇವಾಗ ಹಬ್ಬಕ್ಕೆ ಅಂತ ಮಾಡಿದಾಗ ನಾವು ಪೂರ್ತಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ಕೊಳ್ತೀವಿ, ಜಾಸ್ತಿ ಜನಕ್ಕೆ ಬೇಕಲ್ಲ ಅದಕ್ಕೋಸ್ಕರ. ಆ್ಯಂಡ್ ಊಟ ರೆಡಿಯಾಗಿದೆ, ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಮತ್ತು ಸಂಜೆ ಮನೆ ಪಕ್ಕದಲ್ಲೇ ಅಮ್ಮ ನೆಲ್ಲಿಕಾಯಿ ಗಿಡ ಹಾಕಿದ್ದಾರೆ. ಸೊ ನಾನು ನನ್ನ ಕಸಿನ್ಸ್ ಎಲ್ಲರೂ ನೆಲ್ಲಿಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಪಾಪುಗೆ ಇವಾಗ ಅದು ಗೊತ್ತಾಗಿದೆ ತಿನ್ನೋದು ಅಂತ ಹೇಳಿ. ಆ್ಯಂಡ್ ನಮ್ಮ ಮನೇಲಿ 2 ಬಾಗಿಲಿದೆಯಲ್ಲ, ಈ ಕಡೆ ಬಾಗಿಲಿಂದ ಬಂದುಬಿಟ್ಟು ಅಲ್ಲಿ ನೆಲ್ಲಿಕಾಯಿ ಮರದ ಹತ್ರ ನಿಂತಿರ್ತಾನೆ. ಸೊ ಹಣ್ಣು ಅಂತ ಹೇಳಿ ಕೇಳ್ತಾನೆ, ಒಂದು 2 ಕೊಡ್ತೀನಿ ಅಷ್ಟೇ. ಅವ್ನಿಗೆ ಹೇಳ್ತೀನಿ ಸೀಡ್ ಸಿಗುತ್ತೆ ಈ ರೀತಿ ಉಗಿಬೇಕು ಅಂದರೆ ಅವ್ನು ಉಗಿದ್ಬಿಡ್ತಾನೆ. ಸೊ ಅವ್ನಿಗೊಂದು 2 ಕೊಟ್ಟೆ, ಸೊ ತಿಂದ. ಆ್ಯಂಡ್ ನಾವು ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.